ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತಿರುವೆಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು. ಈಗ ಹೆಂಗಿದ್ರು ಬೇಸಿಗೆ ಹತ್ರ ಬಂತಲ್ರಿ, ಸುಮಾರು ನಮ್ನೆ ಹಪ್ಪಳಗಳು ಮಾಡ್ತಿರ್ತೀರಿ. ನಾನು ಸುಮಾರು ನಮ್ನೆ ಹಪ್ಪಳಗಳು ಮಾಡಿ ತೋರಿಸಿದ್ದೀನಿ. ಇವತ್ತು ಸಾಬುದಾನಿ ನೆನೆಸಲಾರ್ದೆ ಸಾಬುದಾನಿಯಿಂದ ಹಪ್ಪಳ ಮಾಡ್ತೀನಿ. ನೀವೆಲ್ಲ ನೆನೆಸ್ಬಿಟ್ಟು ಮಾಡ್ತಿರ್ತೀರಿ. ನಾನು ಇವತ್ತು ನೆನೆಸದಾನೆ ಮಾಡಾಕತ್ತೀನಿ ರೀ. ಹಾಗಾಗಿ ನಿಮಗೂ ಮಾಡಿ ತೋರಿಸಿರೋದಕ್ಕೆ ಮಾಡಾಕತ್ತೀನಿ. ಆ ಸಾಬುದಾನಿ ಹಪ್ಪಳ ಹೆಂಗೆ ಮಾಡೋದಂತೆ ನೋಡ್ಕೊಂಬರೋಣ ಬರ್ರಿ. ನೀವೇನಾರ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ಅಂದ್ರೆ ಸಬ್ಸ್ಕ್ರೈಬ್ ಆಗ್ರಿ, ಬೆಲ್ಲೈಕಾನ್ ಒತ್ತಿರಿ, ನಿಮ್ಗೆ ನೋಟಿಫಿಕೇಶನ್ ಬರ್ತೈತಿ. ನಾವು ಹಾಕೋ ವಿಡಿಯೋಗಳೆಲ್ಲ ಫಸ್ಟ್ ನಿಮ್ಗೆ ಬರ್ತಾವೆ. ಎಲ್ಲರಿಗಿಂತ ಮೊದಲಾಗಿ ನೀವು ನೋಡ್ಬೋದು ರೀ. ನಾ ಮಾಡೋ ರೆಸಿಪಿಗಳು ನಿಮ್ಗೆ ಏನಾರು ಯೂಸ್ಫುಲ್ ಅನಿಸ್ತಿತ್ತು ಅಂದ್ರೆ ಒಂದು ಲೈಕ್ ಮಾಡೋದು ಮಾತ್ರ ಮರ್ಯಾಕೆ ಹೋಗ್ಬೇಡ್ರಿ. ಈಗ ನಾನು 1 ಕಪ್ ಸಾಬುದಾನಿ ತೊಗೊಂಡಿನಿ. ಈ ಒಂದು ಮಿಕ್ಸಿಗೆ ಹಾಕಿ ರುಬ್ಕೊಂಬರ್ತೀನಿ. ಇದು ನೆನೆಸದೇ ಮಾಡೋದ್ರಿ, ಬೇಗನೆ ಮಾಡ್ಕೊಂಬಿಡ್ಬೋದು ರೀ. ಇದು 1 ಕಪ್ ಸಾಬುದಾನಿ ಇತ್ತಂದ್ರೆ ಬೆಳಗ್ಗೆ ಬೇಗನೆ ಮಾಡ್ಕೊಂಬಿಡ್ಬೋದು. ನಾ 1 ಕಪ್ ಸಾಬುದಾನಿ ತೊಗೊಂಡಿನಲ್ರಿ, ಇದು ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡ್ಕೊಂಬರ್ತೀನಿ ರೀ. ಈಗ ಇದು ನುಣ್ಣಗೆ ರುಬ್ಕೋತೀನಿ ನೋಡ್ರಿ. ನಿಮ್ಗೆ ಎಷ್ಟು ನುಣ್ಣಗೆ ರುಬ್ಬಕ್ಕಾಗತ್ತಲ್ರಿ ಅಷ್ಟು ನುಣ್ಣಗೆ ರುಬ್ಕೋಬೇಕ್ರಿ. ಇದು ನೋಡ್ರಿ, ಈ ರೀತಿ ಇರ್ಬೇಕು ನೋಡ್ರಿ. ನಾ ಸಾಬುದಾನಿ ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೊಂಬಂದಿನಿ ರೀ. ಈ ರೀತಿ ಹಿಟ್ಟು ರೆಡಿ ಆಗೈತೆ ನೋಡ್ರಿ. ಈಗ 1 ಕಪ್ ಸಾಬುದಾನಿ ತೊಗೊಂಡಿವಲ್ರಿ, ಹಾಗಾಗಿ ನಾನು 6 ಕಪ್ ನೀರು ಹಾಕೋತೀನಿ ನೋಡ್ರಿ. ಒಂದು ಪಾತ್ರೆಗೆ 6 ಕಪ್ ನೀರು ಹಾಕೋತೀನಿ ರೀ. ನೀವು ಯಾವ ಕಪ್ಪಲ್ಲೇ ತೊಗೊಂಡಿರ್ತೀರಲ್ಲ ಸಾಬುದಾನಿ, ಅದೇ ಕಪ್ಪಲ್ಲಿ ಅಳತಿಲೆ ಹಾಕೋಬೇಕಾಗ್ತೈತೆ ರೀ. ನಾ ಈ ಕಪ್ಪಲೆ 1 ಕಪ್ ಸಾಬುದಾನಿ ತೊಗೊಂಡಿನಿ. ಈಗ ಇದೇ ಕಪ್ಪಲೆ 6 ಕಪ್ ನೀರು ಹಾಕೋತೀನಿ ನೋಡ್ರಿ. 2 3 4 5 6 ಕಪ್ ನೋಡ್ರಿ. 6 ಕಪ್ ನೀರು ಹಾಕ್ಕೊಂಡಿನಿ. ನಾನು ಮಿಕ್ಸಿಯಲ್ಲಿ 1 ಕಪ್ ಏನು ಸಾಬುದಾನಿ ರುಬ್ಕೊಂಬಂದಿನಲ್ರಿ, ಅದು ಹಾಕೋತೀನಿ ನೋಡ್ರಿ. ನೀವು ಕೆಳಗಿಟ್ಟೆ ಮಿಕ್ಸ್ ಮಾಡ್ಕೊರಿ. ನೀವು ನೀರು ಬಿಸಿ ಮಾಡ್ಕೊಂಡೇನು ಹಾಕೋಬೇಡ್ರಿ. ಈ ತಣ್ಣ ನೀರಾಗೆ ಇದು ಮಿಕ್ಸ್ ಮಾಡ್ಕೊರಿ. ಎಲ್ಲಂದ್ರೆ ಗಂಟಾಗೋ ಸಾಧ್ಯತೆ ಇರ್ತೈತಿ. ನೀವು ಮೊದಲೆಲ್ಲ ಚಲೋ ಹೊತ್ತಿನ ಮಿಕ್ಸ್ ಮಾಡ್ಕೊಂಡು ಆಮೇಲೆ ಸ್ಟವ್ ಮೇಲೆ ಇಟ್ಕೊಳ್ರಿ. ಈ ಹಿಟ್ಟೆಲ್ಲ ನೀರಿನ ಜೊತೆ ಮಿಕ್ಸ್ ಆಗ್ಬೇಕ್ರಿ. ನೀವು ಒಂದೇ ಸತಿ ಸ್ಟವ್ ಮೇಲೆ ಇಟ್ಕೊಂಡು ಸ್ಟವ್ ಆನ್ ಮಾಡಿ ಇಟ್ಟರೆ ಗಂಟಾಗೋ ಸಾಧ್ಯತೆ ಇರ್ತೈತೆ ರೀ. ಸಾಬುದಾನಿ ಎಲ್ಲ ಬೇಗ ಗಟ್ಟಿ ಆಗ್ತೈತಿ. ಹಾಗಾಗಿ ನೀವು ಮೊದಲೇ ತಣ್ಣೀರಲ್ಲೇ ಚಲೋ ಹೊತ್ತಿನ ಮಿಕ್ಸ್ ಮಾಡಿಕೊಂಡು ಸ್ಟವ್ ಮೇಲೆ ಇಟ್ಕೋಬೇಕಾಗ್ತೈತೆ ರೀ. ಈಗ ಇದೆಲ್ಲ ಚಲೋ ಹೊತ್ತಿನ ಮಿಕ್ಸ್ ಮಾಡ್ಕೊಂಡಿದ್ರೆ ಈಗ ನಾನು ಸ್ಟವ್ ಮೇಲೆ ಇಡ್ತೀನಿ ನೋಡಿರಿ. ಇದಕ್ಕೆ 6 ರಿಂದ 10 ಕಪ್ ನೀರು ಹಿಡಿತೈತ್ರಿ. ನಾ ಈಗ 6 ಕಪ್ ಹಾಕ್ಕೊಂಡೇನಿ. ಇನ್ನು 4 ಕಪ್ ಬೇಯಿಸ್ತಾ ಹಾಕ್ತೀನಿ ರೀ. ಈಗ ನಿಮ್ಮ ಗಿಡದಾಗ ನೋಡಿದ್ರೆ ಕಾಣ್ತಾ ಇರ್ಬೇಕ್ರಿ. ಈಗ ನೀರಿನ ಜೊತೆಗೆ ಎಲ್ಲ ಹಿಟ್ಟು ಮಿಕ್ಸ್ ಆಗೈತಿ. ಈಗೇನು ಗಂಟಿಲ್ಲ ಇದ್ರಾಗ. ಈಗ ಇದೆಲ್ಲ ಮಿಕ್ಸ್ ಮಾಡ್ಕೊಂಡಿನಿ. ಈಗ ನಾ ಸ್ಟವ್ ಮ್ಯಾಗ ಇಡ್ತೀನಿ ನೋಡಿರಿ. ಸ್ಟವ್ ಮೇಲೆ ಇಟ್ಟು 4 ರಿಂದ 5 ನಿಮಿಷ ಬೇಯಿಸ್ಕೋಬೇಕಾಗ್ತದೆ ರೀ. ಇದು ಕುದಿ ಬರುತ್ತಕ ಹಿಂಗೆ ಮಿಕ್ಸ್ ಮಾಡ್ತಾನೆ ಇರ್ಬೇಕು ರೀ. ಇಲ್ಲಾಂದ್ರೆ ತಳ ಅಂಟು ಸಾಧ್ಯತೆ ಇರ್ತೈತಿ, ಗಂಟು ಆಗಿಬಿಡ್ತೈತೆ ರೀ. ಈ ರೀತಿ ನೀವು ಮಿಕ್ಸ್ ಮಾಡ್ತಾ ಇದ್ದಂಗೆ ಗಟ್ಟಿಯಾಗಿ ಬಂದುಬಿಡ್ತೈತೆ ರೀ. ಅಂಬಲಿ ಹಪ್ಪಳ ಅಂತ ಕರೀತಾರೆ ರೀ. ಅಕ್ಕಿ ಹಿಟ್ಟಲೇನು ಮಾಡ್ತೀವಿ, ಸಾಬುದಾನಿದು ಮಾಡ್ತೀವಿ, ರವಾದು ಮಾಡ್ತೀವಿ. ಸುಮಾರು ನಮ್ಮನೆ ನಾನು ಮಾಡಿ ತೋರಿಸಿನಿ ರೀ. ಇವತ್ತು ಸಾಬುದಾನಿದು ಮಾಡಾಕತ್ತಿದ್ದೆ, ನಿಮಗೂ ಮಾಡಿ ತೋರ್ಸಾಕತ್ತೀನಿ. ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೆ ನೋಡ್ಕೊಂಡು ನೀವು ಮಾಡ್ಕೋಬೋದು. ಸಾಬುದಾನಿದಾದ್ರೂ ಮಾಡ್ಬೋದು, ಅಕ್ಕಿದಾದ್ರೂ ಮಾಡ್ಬೋದು, ಇಲ್ಲ ರವಾದಾದ್ರೂ ಮಾಡ್ಕೋಬೋದು. ನೀವು ಬಿಸಿಲಿಗೆ ಒಯ್ದು ಹಾಕಿಬಿಟ್ರೆ ಒಣಗಿ ಬಿಡ್ತಾವ್ರಿ. ಸಾಯಂಕಾಲ ಅಷ್ಟೊತ್ತಿಗೆ ನೀವು ಎಣ್ಣೆ ಫ್ರೈ ಮಾಡ್ಕೊಂಡು ತಿನ್ಬೋದು ರೀ. ಅಷ್ಟು ಬೇಗನೆ ಆಗುವಂಥ ಹಪ್ಪಳ ರೀ ಇದು. ನಾ ಈ ಹಪ್ಪಳ ಹೆಂಗೆ ಮಾಡ್ತೀನೋ ನಿಮ್ಗೆ ಗೊತ್ತಾಗ್ಬೇಕು ಅನ್ನೋದಾದ್ರೆ ನೀವು ಸ್ಕಿಪ್ ಮಾಡಲಾರ್ದೆ ಪೂರ್ತಿ ವಿಡಿಯೋ ನೋಡ್ರಿ, ನಿಮಗೆ ಗೊತ್ತಾಗ್ತೈತೆ ರೀ. ಈಗ ನೋಡಿರಿ, ನಾನು 3 ರಿಂದ 4 ನಿಮಿಷ ಬೇಯಿಸಿದ್ದೀನಿ. ಎಷ್ಟು ಗಟ್ಟಿಯಾಗೈತೆ ನೋಡ್ರಿ. ಇದು ಫುಲ್ ಗಟ್ಟಿಯಾಗೈತಿ. ನಾನು 6 ಕಪ್ ಮಾತ್ರ ನೀರು ಹಾಕೊಂಡೀನಿ. ಇನ್ನೂ 4 ಕಪ್ ನೀರು ಹಾಕಬೇಕು. ಈಗ ಇನ್ನೂ 4 ಕಪ್ ನೀರು ಹಾಕೋತೀನಿ ನೋಡ್ರಿ. ನೀವು ಒಮ್ಮೆ ಆದರೂ ಹಾಕೋಬೋದು, ಇಲ್ಲ ಹಿಂಗೆ ಗಟ್ಟಿ ಆದಮೇಲೆ ಆದರೂ ಹಾಕೋಬೋದು ರೀ. ಒಮ್ಮೆ ಹಾಕೊಂಡ್ರೆ ತುಂಬ ಹೊತ್ತು ಮಿಕ್ಸ್ ಮಾಡಬೇಕಾಗುತ್ತೆ. ಅದಕ್ಕಾಗಿ ನಾನು ಮೇಲೆ ಹಾಕೊಳಕತ್ತೀನಿ ನೋಡ್ರಿ. ಒಟ್ಟಿನಲ್ಲಿ 10 ಕಪ್ ನೀರು ಹಿಡಿತೈತೆ ರೀ ಇದಕ್ಕೆ. ಈಗ 3 ಕಪ್ ನೀರು ಹಾಕೋಣಲ್ರಿ, ಇದು 4ನೇ ಕಪ್ ನೋಡ್ರಿ. ಒಟ್ಟು ಟೋಟಲ 1 ಕಪ್ ಸಾಬುದಾನಿಗೆ 10 ಕಪ್ ನೀರು ಹಿಡಿತೈತೆ ನೋಡ್ರಿ. ಇದು ಮತ್ತೆ ಮಿಕ್ಸ್ ಮಾಡ್ಬೇಕ್ರಿ. ಈಗ ಇದಕ್ಕೆ ನಾವು ಉಪ್ಪು ಅದೇನೂ ಹಾಕಿಲ್ಲ. ಇನ್ನೂ ಸ್ವಲ್ಪ ಗಟ್ಟಿ ಆದ ನಂತರ ಉಪ್ಪು ಹಾಕೋತೀನಿ ನೋಡ್ರಿ. ಇದು ಚಲೋ ಹೊತ್ನಾಗೆ ಇದೇ ರೀತಿ ಮಿಕ್ಸ್ ಮಾಡ್ಬೇಕ್ರಿ. ಇನ್ನೊಂದು 2 ನಿಮಿಷ ಬೇಯಿಸಿದ್ರೆ ಇದು ರೆಡಿ ಆಗಿಬಿಡ್ತೈತೆ ರೀ. ಈಗ ಇದು ಕುದಿಯಾಕತ್ತೈತೆ ನೋಡ್ರಿ. ಈ ರೀತಿ ಕುದಿಬೇಕ್ರಿ. ಇದು ಇದೊಂದು 2 ನಿಮಿಷ ಬೇಯಿಸ್ಕೊಂಡ್ರೆ ಇದು ಕುದಿ ಹಿಡಿತೈತಲ್ರಿ. ಅವಾಗ ನೀವು ತಿರುಗಿಸೋದು ಬಿಟ್ಟರು ನಡಿತೈತೆ ರೀ. ಇಲ್ಲಿ ಹಪ್ಪಳ ಹಾಕಕ್ಕೆ ರೆಡಿ ಆಗ್ತೈತೆ ರೀ. ನಿಮಗೆ ಯಾವ್ಯಾರ ಬೇರೆ ಹಪ್ಪಳಗಳು ಬೇಕಂದ್ರೆ ನನ್ನ ಚಾನಲ್ಗೆ ಹೋಗಿ ನೋಡಿರಿ. ನಾ ಯಾವ ಮಾಡಿಲ್ಲ, ನಿಮಗೆ ಯಾವ ಬೇಕಾಗಿರ್ತಾವಲ್ಲ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ನಾನು ಅದನ್ನು ಮಾಡಿ ತೋರಿಸ್ತೀನಿ ರೀ. ನೀವು ಬರೀ ಉಪ್ಪು ಹಾಕೊಳ್ಳೋದಾದ್ರೆ ಇದರಲ್ಲೇ ಮಿಕ್ಸ್ ಮಾಡ್ಕೋಬೋದು. ನಾನೀಗ ಉಪ್ಪು, ಜೀರಿಗೆ, ಅಡುಗೆ ಸೋಡಾ, ಹಪ್ಪಳ ಖಾರ ಹಾಕೊಳಕತ್ತೀನಿ ರೀ. ಇಲ್ಲ ಜೀರಿಗೆ ಕಲರ್ ಬಿಡ್ತೈತಿ, ಹಾಗಾಗಿ ನಾನು ಲಾಸ್ಟಕ್ಕೆ ಹಾಕೋತೀನಿ ನೋಡ್ರಿ. ಇಲ್ಲ ನಿಮ್ಗೆ ಹಿಂಗೆ ಸಿಂಪಲಾಗಿ ಬೇಕು, ವೈಟಾಗೆ ಇರಲಿ ಹಪ್ಪಳ ಅಂದ್ರೆ ಬರೀ ಉಪ್ಪು ಮಾತ್ರ ಹಾಕೊಳ್ರಿ. ಇಲ್ಲ ನಡಿತೈತಿ ಅಂದ್ರೆ ಜೀರಿಗೆನೂ ಹಾಕೋರಿ. ಇಲ್ಲ ನೀವು ಹಸಿಮೆಣಸಿಕಾಯಿ ಪೇಸ್ಟ್ ಹಾಕೋಬೋದು, ಇಲ್ಲ ಚಿಲ್ಲಿ ಫ್ಲೇಕ್ಸ್ ಹಾಕೋಬೋದು, ಇಲ್ಲ ಕರಿಬೇವು ಕೊತ್ತಂಬರಿನೂ ಹಾಕೋಬೋದು. ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೆ ನೀವು ಹಂಗೆ ಮಾಡ್ಕೊಳ್ಳಿ. ಈಗ ಹಪ್ಪಳ ಹಾಕೋ ಕಂಡೀಷನಲ್ಲಿ ಇದೆ ರೀ. ಇದಕ್ಕೆ ಅಂಬಲಿ ಹಪ್ಪಳ ಅಂತಾರೆ, ಸಾಬುದಾನಿ ಹಪ್ಪಳ ಅಂತಾರೆ. ಈಗ ನಾನು ಸ್ಟವ್ ಆಫ್ ಮಾಡಿದ್ದೀನಿ. ಈಗ ಒಂದು ಚಿಟಿಕೆ ಅಡುಗೆ ಸೋಡಾ, ಸ್ವಲ್ಪ ಉಪ್ಪು, ಸ್ವಲ್ಪ ಹಪ್ಪಳ ಖಾರ, ಸ್ವಲ್ಪ ಜೀರಿಗೆ ತೊಗೊಂಡಿನಿ, ಅದೆಲ್ಲ ಹಾಕೋತೀನಿ ನೋಡ್ರಿ. ಇದು ಹಾಕೊಂಡು ಮಿಕ್ಸ್ ಮಾಡಿದ್ರೆ ಮುಗೀತು ರೀ. ನಾವು ಮುಂಚೆನೇ ಹಾಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ಆ ಜೀರಿಗೆ ಕಲರ್ ಬಿಡ್ತೈತೆ ರೀ. ಹಾಗಾಗಿ ನಾನು ಲಾಸ್ಟಕ್ಕೆ ಹಾಕ್ಕೊಂಡೇನಿ ನೋಡ್ರಿ.
ನೋಡಿರಿ ಎಷ್ಟು ವೈಟ್ ಇತ್ತು, ಆದರೂ ಜೀರಿಗೆ ಕಲರ್ ಬಿಟ್ಟು ಸ್ವಲ್ಪ ಕೆಂಪಾದ ನೋಡಿರಿ. ಈಗ ಇದು ಒಯ್ದು ಮೇಲೆ ಒಯ್ದು ಹಾಕ್ಕೊಳ್ಳೋಮ್ರಿ ಬಿಸಿಲಾಗ. ನಿಮ್ಗೆ ವೈಟಾಗೆ ಇರಲಿ ಅನ್ನೋದಾದ್ರೆ ಜೀರಿಗೆ ಹಾಕಕ್ಕೆ ಹೋಗ್ಬೇಡ್ರಿ, ಹಂಗೆ ಮಾಡಿರಿ ಪ್ಲೇನಾಗಿ. ಈಗ ನಾನು ಒಂದು ಪ್ಲಾಸ್ಟಿಕ್ ಕವರ್ ಹಾಸೀನಿ ರೀ. ಈ ಪ್ಲಾಸ್ಟಿಕ್ ಕವರ್ ಮ್ಯಾಗ ಹಾಕೋತೀನಿ. ನೀವು ಪ್ಲಾಸ್ಟಿಕ್ ಕವರ್ ಮ್ಯಾಗ ಹಾಕಬಾರ್ದು ಅಂತ ಹೇಳ್ತಿರ್ತೀರಿ, ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ ಹೇಳ್ತಿರ್ತೀರಿ. ಸ್ವಲ್ಪ ತಣ್ಣಗಾದ ನಂತರ ಹಾಕೋರು ನಡಿತೈತಿ, ಏನಾಗಲ್ಲ. ತುಂಬ ಬಿಸಿ ಇದ್ದಾಗ ಹಾಕಕ್ಕೆ ಹೋಗ್ಬೇಡ್ರಿ, ಸ್ವಲ್ಪ ತಣ್ಣಗಾದ ನಂತರ ಹಾಕ್ಕೊಳ್ರಿ ನಡಿತೈತಿ. ಬಿಸಿಲಿಗೆ ಒಣಗಿ ಬಿಡ್ತಾರೆ ಅಂದ್ರೆ ಬೇಗ ಈಸಿಯಾಗಿ ತಕ್ಕೊಳಕ್ಕೆ ಬರ್ತಾವೆ ಅಂತ ಅಷ್ಟೇ ರೀ. ನಾವೀಗ ಬಟ್ಟೆ ಮೇಲೆ ಹಾಕಿದ್ರೆ ಬೇಗ ತಕ್ಕೊಳಕ್ಕೆ ಬರಲ್ಲ, ಅಂಟುಗಳು ಸಾಧ್ಯತೆ ಇರ್ತೈತಿ. ಹಾಗಾಗಿ ಪ್ಲಾಸ್ಟಿಕ್ ಕವರ್ ಮೇಲೆ ಹಾಕಿದ್ರೆ ಬೇಗ ಬಂದುಬಿಡ್ತಾವ್ರಿ. ಈಗ ನಾನು ಹಾಕೋತೀನಿ ನೋಡ್ರಿ, ಸ್ವಲ್ಪ ತಣ್ಣಗಾಗೈತಿ ಹಾಕೋತೀನಿ ನೋಡ್ರಿ. ಇದು ನೋಡ್ರಿ ಅಳಕ್ಕಿರ್ತೈತಿ, ಅಂಬ್ಲಿ ಹಪ್ಪಳ ಅಂತ ಕರೀತಾರೆ. ಇದು ಸಾಬುದಾನಿ ಹಪ್ಪಳ ರೀ. ಇವು ಬೇಗನೆ ಒಣಗಿ ಬಿಡ್ತಾವೆ, ಬೇಗನೆ ಮಾಡ್ಕೊಂಡ್ಬಿಡ್ಬೋದು ರೀ. ಈ ರೀತಿ ಮಾಡಿಟ್ರೆ ವರ್ಷ ಅನ್ಗಟ್ಲೆ ಫ್ರೈ ಮಾಡ್ಕೊಂಡು ತಿನ್ಬೋದು ರೀ. ಈಗ ನಾನು ಹಾಕೋತೀನಿ ನೋಡ್ರಿ. ಇದೇನು ಅಗಲ ಮಾಡ್ಬೇಕತ್ತೇನಿಲ್ಲ ರೀ, ಹಿಂಗೆ ಹಾಕಿಬಿಟ್ರೆ ಸಾಕು, ತಾನೇ ಅಗಲ ಆಗ್ತಾವೆ. ಇವೇನು ಸೇಪೇ ಬರ್ಬೇಕು, ರೌಂಡ್ ಸೇಪೇ ಬರ್ಬೇಕತ್ತೇನಿಲ್ಲ. ನಿಮ್ಗೆ ರೌಂಡ್ ಸೇಪ್ ಬೇಕಂದ್ರೆ ರೌಂಡಾಗಿ ಸೇಪು ಮಾಡ್ಕೋಬೋದು, ಇಲ್ಲ ನಡೀತೈತೆ ಅಂದ್ರೆ ಹಿಂಗೆ ಹಾಕಿ ಬಿಟ್ಬಿಡ್ರಿ ಅಷ್ಟೇ ಸಾಕು. ಇದೇ ರೀತಿ ಮಿಕ್ಕಿದೆಲ್ಲ ಹಾಕೋತೀನಿ ನೋಡ್ರಿ. ಇವು ಬಿಸಿಲಿಗೆ 1 ತಾಸು 2 ತಾಸು ಹಾಕಿಬಿಟ್ರೆ ಒಣಗಿ ಬಿಡ್ತಾವ್ರಿ. ನಾ ಜೀರಿಗೆ ಹಾಕ್ಕೊಂಡಿದ್ದಕ್ಕೆ ಸ್ವಲ್ಪ ಕಲರ್ ಆಗ್ಯಾವ ನೋಡ್ರಿ. ನೀವು ಜೀರಿಗೆ ಪೂರ ವೈಟಾಗೆ ಬೇಕನ್ನೋದಾದ್ರೆ ಜೀರಿಗೆ ಹಾಕಕ್ಕೆ ಹೋಗ್ಬೇಡ್ರಿ, ಹಾಗೆ ಮಾಡ್ಕೊಡ್ರಿ. ಈಗ ನಾ ಮೇಲೆ ಟೆರಸ್ ಮೇಲೆ ಬಂದೀನಿ, ತುಂಬ ಬಿಸಿಲು ಇದೆ, ತುಂಬ ಗಾಳಿನೂ ಇದೆ ರೀ. ಈಗ 10 ಗಂಟೆಗೆ ಇಷ್ಟು ಬಿಸಿಲಾಗೈತೆ ನೋಡ್ರಿ. ಈಗ ನೀವು ಊರ ಕಡೆ ಹೋದ್ರೆ ಬೇಸಿಗೆ ಬಂತಂದ್ರೆ ಹಪ್ಪಳ ಸೆಣಗಿ ಮಾಡ್ತಾ ಇರ್ತೀರಿ, ಮೆಳಗೆ ಮೇಲೆ ಹಾಕಿ ಒಣಗಿಸ್ತಾ ಇರ್ತೀರಿ. ಹಾಗಾಗಿ ನಾನು ಇವತ್ತು ಮೆಳಗೆ ಮೇಲೆ ಹಾಕಿ ಒಣಗಿಸಾಕತ್ತೀನಿ ನೋಡ್ರಿ. ನಮ್ಮ ಟೆರಸ್ ಮೇಲೆ ಬಂದಿದ್ದೆ, ಈಗ ಇಲ್ಲೇ ಹಾಕೊಳಕತ್ತೀನಿ ನೋಡ್ರಿ. ಇದೇ ರೀತಿ ಇದು ತುಂಬ ಹಪ್ಪಳ ಆಗ್ತಾರೆ. 1 ಕಪ್ ಸಾಬುದಾನಿ ಇತ್ತಂದ್ರೆ ನೀವು ವರ್ಷಾನ ಪೂರ್ತಿ ತಿನ್ಬೋದು, ಅಷ್ಟು ಹಪ್ಪಳ ಆಗ್ತಾವ್ರಿ. ನಾ ಏನು 1 ಕಪ್ ಸಾಬುದಾನಿಲೇ ಮಾಡಿದ್ನಲ್ಲ ಹಪ್ಪಳ, ಇಷ್ಟು ಹಪ್ಪಳ ಆಗ್ಯಾವ ನೋಡ್ರಿ. ಎಷ್ಟು ಮಸ್ತಾಗಿ ಬಂದ ನೋಡ್ರಿ, ಗ್ಲಾಸ್ ಥರ ಬಂದ ನೋಡ್ರಿ. ಕೆಳಗೆ ಕೈ ಇಟ್ಟರೆ ಕೈ ಕಾಣ್ತಾವೆ ನೋಡ್ರಿ. ಇವು ಸಾಬುದಾನಿ ಹಪ್ಪಳ ರೀ. ಇವು ನಾ ಜೀರಿಗೆದು ಹಾಕ್ಕೊಂಡು ಮಾಡೀನಿ. ನೀವು ಜೀರಿಗೆದೇನೂ ಹಾಕಲಿಲ್ಲ, ಹಾಗೆ ಮಾಡಿದ್ರು ಪ್ಲೇನಾಗಿ ಬರ್ತಾವ್ರಿ. ನೀವು ಅಡುಗೆ ಸೋಡಾ ಹಾಕಕ್ಕೆ ಹೋಗ್ಬೇಡ್ರಿ. ಅಡುಗೆ ಸೋಡಾ ಹಾಕಿದ್ದೀನಿ, ಸ್ವಲ್ಪ ಕೆಂಪು ಆಗಾಕತ್ತಾವೆ. ನೀವು ಅಡುಗೆ ಸೋಡಾ ಹಾಕ್ಬೇಡ್ರಿ, ಹಾಗೆ ಮಾಡಿರಿ, ಇನ್ನೂ ಬೆಳ್ಳಗೆ ಚಲೋ ಬರ್ತಾವ್ರಿ. 2 ದಿವಸ ಚಲೋ ಹೊತ್ನಾಗ ಒಣಗಿಸ್ಕೊಂಡೀನಿ. ಈ ರೀತಿ ರೆಡಿ ಆಗ್ಯಾವ್ರಿ. ಈಗ ಎಣ್ಣೆಗೆ ಹಾಕಿ ಕರೆದು ತೋರಿಸ್ತೀನಿ ರೀ ನಿಮಗೆ. ಈಗ ಒಂದು ಪಾತ್ರೆ ಇಟ್ಕೊತೀನಿ ನೋಡ್ರಿ. ಈಗ ಇದಕ್ಕೆ ಕರೆಯಕ್ಕೆ ಬೇಕಾಗಷ್ಟು ಎಣ್ಣೆ ಹಾಕ್ಕೋತೀನಿ ರೀ. ಹಪ್ಪಳ ಮುಳುಗುವಷ್ಟು ಹಾಕೊಂಡ್ರೆ ಸಾಕ್ರಿ. ನಾನು ಸ್ವಲ್ಪ ಹಾಕ್ಕೊಂಡೇನಿ ರೀ. ಇದು ಎಣ್ಣೆ ಬಿಸಿ ಆಗಲ್ರಿ. ಈಗ ನೋಡ್ರಿ ಎಣ್ಣೆ ಕಾಯ್ದೈತಿ, ನಾ ಮಾಡ್ಕೊಳ್ಳೋದು ಹಪ್ಪಳ ಹಾಕ್ಕೊತೀನಿ ನೋಡ್ರಿ. ಎಷ್ಟು ಮಸ್ತ್ ಆಗ್ತಾವೆ ನೋಡ್ರಿ ಹಪ್ಪಳ. ನೀವು ನಿಮ್ಮ ಮನ್ಯಾಗ ಈಗ 1 ಕಪ್ ಸಾಬುದಾನಿ ಇತ್ತಂದ್ರೆ ಈ ರೀತಿ ಹಪ್ಪಳ ಮಾಡ್ಕೊಂಡು ವರ್ಷ ಅನ್ಗಟ್ಲೆ ತಿನ್ಬೋದು. ನಿಮ್ಗೆ ಯಾವಾಗ ಬೇಕಾವಾಗ ಫ್ರೈ ಮಾಡ್ಕೊಂಡು ತಿನ್ಬೋದು ರೀ. ಇದೇ ರೀತಿ ಒಂದು 4 ಹಪ್ಪಳ ಕರ್ಕೋತೀನಿ ನೋಡ್ರಿ. ಎಷ್ಟು ಬೇಗ ಕರ್ದು ಬಿಡ್ತಾವೆ ನೋಡ್ರಿ. ಈ ಬೇಸಿಗೆಯಾಗ ನೀವು ಈ ರೀತಿ ಹಪ್ಪಳ ಮಾಡಿ ಇಟ್ಕೊಂಡ್ರೆ ನಿಮ್ಗೆ ಯಾವಾಗ ಬೇಕಾವಾಗ ಫ್ರೈ ಮಾಡ್ಕೊಂಡು ತಿನ್ಬೋದು ರೀ. ಇವು ಒಂದೇ ದಿನದಾಗ ಒಣಗಿ ಬಿಡ್ತಾವ್ರಿ ಹಪ್ಪಳ. ಬಿಸಿಲಿಗೆ ಜೋರು ಬಿಸಿಲು ಐತಲ್ರಿ, ಹಾಗಾಗಿ ನೀವು ಸ್ಟೋರ್ ಮಾಡಿ ಇಡ್ಬೇಕಲ್ರಿ. ಹಾಗಾಗಿ 2 ದಿವಸ ಒಣಗಿಸಿದ್ರೆ ಸಾಕ್ರಿ. ನೋಡ್ರಿ ಎಷ್ಟು ಮಸ್ತ್ ಆಗ್ಯಾವ ನೋಡ್ರಿ ಹಪ್ಪಳ. ಬಾಯಾಗಿಟ್ರೆ ಕರಗ್ತಾವ್ರಿ, ಅಷ್ಟು ಮಸ್ತ್ ಹಪ್ಪಳ ಬಂದಾವ್ರಿ. ಈಗ ಒಂದು 4-5 ಕರ್ಕೊಂಡಿನ್ರಿ. ನಾ ಮಿಕ್ಕಿದ್ದೆಲ್ಲ ಬೇಕಂದ್ರೆ ಕರ್ಕೋತೀನಿ. ನೀವು ಆದಷ್ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ಕೊರಿ, ಇಲ್ಲಾಂದ್ರೆ ಕೆಂಪಾಗೋ ಸಾಧ್ಯತೆ ಇರ್ತಾವೆ. ನೀವು ನೋಡಿಕೊಂಡು ಫ್ರೈ ಮಾಡ್ಕೋಬೇಕಾಗ್ತೈತ್ರಿ. ನಾವು 1 ಕಪ್ ಸಾಬುದಾನಿ ಏನು ಮಾಡ್ಕೊಂಡಿದ್ನಲ್ರಿ, ಇಷ್ಟು ಹಪ್ಪಳ ಆಗ್ಯಾವ ನೋಡ್ರಿ. ಅದ್ರಾಗ ಒಂದು 4 ಕರ್ಕೊಂಡೇನಿ ನೋಡ್ರಿ. ನಾ ಎಷ್ಟು ಮಸ್ತ್ ಆಗ್ಯಾವ ನೋಡ್ರಿ, ಎಷ್ಟು ಪಳ್ಳಗೆ ಬಂದಾವ ನೋಡ್ರಿ. ಕೈಯಾಗ ಹಿಡಿದ್ರೆ ಮುರಿತಾವ ನೋಡ್ರಿ, ಬಾಯಾಗಿಟ್ರೆ ಕರಗಿ ಬಿಡ್ತಾವ್ರಿ. ಬಾಯಾಡ್ಸೋದೇ ಬೇಡ್ರಿ, ಕರಗೇ ಬಿಡ್ತೈತೆ ನೋಡ್ರಿ ಬಾಯಾಗಿಟ್ರೆ. ಈ ರೀತಿ ಮಾಡಿಟ್ರೆ ನೀವು ವರ್ಷ ಪೂರ್ತಿ ತಿನ್ಬೋದ್ರಿ. ನೋಡಿದ್ರಲ್ರಿ ವೀಕ್ಷಕರೇ, ಬೇಗ ಮತ್ತು ಸುಲಭವಾಗಿ 1 ಕಪ್ ಸಾಬುದಾನಿ ಇದ್ರೆ ಈ ರೀತಿ ಹಪ್ಪಳ ಮಾಡೋದನ್ನ. ಈ ಸಾಬುದಾನಿ ಹಪ್ಪಳ ಮಾಡೋ ಪದ್ಧತಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.